ಹಾಯ್ ಎಲ್ಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವೈಶು. ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಮೇಲ್ಕೋಟೆ ಪುಳಿಯೋಗರೆ ಪೌಡರ್ನ ಹೆಂಗೆ ಮಾಡೋದಂತ ನೋಡೋದ. ಫಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾಯ್ತಾ ಇದ್ಮೇಲೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ ಒಂದು 150 ಗ್ರಾಮ್ ಅಷ್ಟಿದೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಹಾಕೋಬೋದು ನಿಮ್ಮ ಕಲರ್ಗೋಸ್ಕರ. ಇದು ಖಾರದ ಮೆಣಸಿನ್ಕಾಯಿ. ಇದನ್ನು ಹುರ್ಕೊಳ್ಳೋಣ. ಮೀಡಿಯಮ್ ಆಗಿ ಹುರ್ಕೊಳ್ಳೋಣ. ಇದನ್ನು ಇವಾಗ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅಗಲವಾಗಿರೋ ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಇವಾಗ 1 ಕಪ್ ಧನಿಯಾ ತಗೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಯಾಕಂದರೆ ಆಮೇಲೆ ಸೀದೋಗುತ್ತೆ ಕಾಣಿಸುತ್ತೆ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು. ಆಫ್ ಮಾಡು. ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಫ್ ಮಾಡಬೇಕು. ಇದನ್ನು ಅದೇ ಪಾತ್ರೆಗೆ ಹಾಕೊಳ್ಳೋಣ. ಆಫ್ ಮಾಡು. ಇವಾಗ ಕಡಲೆಬೇಳೆ ಹಾಕೊತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನು. ಇದನ್ನು ಅಷ್ಟೇ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಫ್ ಮಾಡಬೇಕು. ಆಮೇಲೆ ಇದನ್ನು ಅಗಲವಾಗಿರೋ ಪಾತ್ರೆಗೆ ಹುಯ್ಕೊತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಮೆಣಸು ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದು ಅಷ್ಟೇ ಫ್ರೈ ಮಾಡಾದ್ಮೇಲೆ ಇದನ್ನು ಅದಕ್ಕೆ ಹಾಕೊತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊತಾ ಇದ್ದೀನಿ. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅಷ್ಟೇ ಇದನ್ನು ಅಷ್ಟೇ ಸ್ವಲ್ಪ ಕೆಂಪುಗಾದ್ಮೇಲೆ ಅದನ್ನು ಪಾತ್ರೆ ಒಳಗಡೆಗೆ ಬಗ್ಗಿಸ್ಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಬಗ್ಗಿಸ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ವೈಟ್ ಎಳ್ಳು ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಆಮೇಲೆ ಪೌಡರ್ ಮಾಡಾದ್ಮೇಲೂ ಹಾಕೋಬೋದು. ನಾನು ಇವಾಗಲೇ ಹಾಕೊತಾ ಇದ್ದೀನಿ. ಇದು ಅಷ್ಟೇ ಒಂಚೂರು ಕೆಂಪುಗಾದ್ಮೇಲೆ ಅದಕ್ಕೆ ಹಾಕೊಳ್ಳೋಣ. ಆಫ್ ಮಾಡು. ಇವಾಗ 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ. ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡು ಅದರೊಳಗಡೆ ಹಾಕೋಬೇಕು. ಒಂದು 10 ನಿಮಿಷ ಆರಿಸೋಣ. ಅಂದರೆ ಬಿಸಿಲಲ್ಲೆಲ್ಲೂ ಇಕ್ಬಾರ್ದು. ಒಂಚೂರು ಏನಾದ್ರು ಪ್ಲೇಟ್ಗೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಾಗೇ ರುಬ್ಬಬೇಕು. ಆಮೇಲೆ ಒಂದು ಸ್ವಲ್ಪ ತಣ್ಣಗಾಕಕ್ಕೆ ಈಚೆ ಇಕ್ಕಿದ್ದೀನಿ. ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಆವಾಗ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ಎಲ್ಲನೂ ಹಾಕ್ಕೊಂಡು ರುಬ್ಕೊಬೇಕು. ಈ ಥರ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಒಂದು 10 ನಿಮಿಷ ತಣ್ಣಗಾಗೋ ತನಕ ಬಿಡಬೇಕು. ಆಮೇಲೆ ನಾರ್ಮಲಾಗಿ ಪುಳಿಯೋಗರೆ ಹೆಂಗೆ ಮಾಡ್ಕೊತೀವಿ ಅದೇ ಥರ ಈ ಪೌಡರ್ನ ಹಾಕ್ಕೊಂಡು ಮಾಡೋದಷ್ಟೇ. ಅದಕ್ಕೆ ಬೇಕಾದರೆ ನೀವು ಕೊಬ್ಬರಿ ತುರಿನೂ ಹಾಕ್ಕೊಬೋದು. ನಾವು ಹಾಕ್ಕೊಂಡಿಲ್ಲ ಅಷ್ಟೇ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಬೈ ಬೈ, ಲವ್ ಯು ಆಲ್.